ಎಲ್ರಿಗೂ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸರವು ಗೋಪಾಲಕೃಷ್ಣ ಶರ್ಮರವರ ವಿನ್ ಪೆಪ್ಪರ್ ಥ್ರೆಶರ್ ಇದರ ಬಗ್ಗೆ ಒಂದು ಲಾಂಗ್ ಟರ್ಮ್ ರಿವ್ಯೂ ಮಾಡ್ಲಿಕ್ಕೆ ಹೊರಟಿದ್ದೇವೆ. 3 ವರ್ಷದಿಂದ ನನ್ನ ಅಜ್ಜ ಈ ಮಿಷನ್ ಅನ್ನು ಅವರ ಮನೆಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಹಾಗೆ ಇದರದ್ದು ಏನೆಲ್ಲ ಒಳ್ಳೇದಿದೆ, ಏನೆಲ್ಲ ಅಷ್ಟು ಒಳ್ಳೇದಿಲ್ಲ, ಇದೆಲ್ಲದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಮುಂದುವರಿಸೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರಿಚಯವನ್ನೊಂದು ವೀಕ್ಷಕರಿಗೆ ತಿಳಿಸಿ. ನನ್ನ ಹೆಸರು ಶಂಕರನಾರಾಯಣ ಜೋಯ್ಸ ಅಂತ. ನಂದು ಪುತ್ತೂರು ತಾಲೂಕು ಮುಂಡೂರು ಗ್ರಾಮ ಕುತ್ತಿಗೆದ್ದೆ ಎಂಬಲ್ಲಿ ನಮ್ಮ ಮನೆ. ಈ ಮೆಷಿನ್ ಅನ್ನು ನೀವು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಾ? ಈಗ ಈ ಮಿಷನ್ಗೆ ಈ ವರ್ಷಕ್ಕೆ 4 ವರ್ಷ ಆಯ್ತು. 4 ವರ್ಷದಿಂದ ನಾವು ಉಪಯೋಗಿಸ್ತಾ ಇದ್ದೇವೆ. ಈ ಮಿಷಿನ್ ಯೂಸ್ ಬರೋದಕ್ಕಿಂತ ಮುಂಚೆ ನೀವು ಹೇಗೆ ಈ ಕೆಲಸ ಎಲ್ಲ ಮಾಡ್ತಾ ಇದ್ರಿ? ಮುಂಚೆ ಬರುವುದಕ್ಕೆ ಮುಂಚೆ ಕಾಲಿನಲ್ಲಿ ತೊಳೆದು ಅದನ್ನು ಮೆಣಸನ್ನು ಇದು ಮಾಡ್ತಿದ್ವು. ಆಗ ಸ್ವಲ್ಪ ಇರುದ್ದದ್ದು ಕಮ್ಮಿ. ಕೆಲಸದವರು ಮಾಡ್ತಿದ್ರ, ನೀವು ಮನೆಯವರೆಲ್ಲ ಮಾಡ್ತೀವಿ? ಕೆಲಸದವ್ರ ಹತ್ರ ಮಾಡಿಸ್ತಿದ್ದೆ, ನಾವು ಮಾಡ್ತಿದ್ದೆವು. ಮಿಷಿನ್ ಬಂದ ಮೇಲೆ ನಿಮ್ಗೆ ಎಷ್ಟು ಉಪಕಾರ ಆಯ್ತು? ಇದೀಗ ಮಿಷಿನ್ ಬಂದ ಮೇಲೆ ತುಂಬಾ ಉಪಕಾರ ಆಯ್ತು. ಸೊ ಕೆಲಸ ಬೇಗ ಬೇಗ ಆಗ್ತದ? 10 ಬ್ಯಾಗ್ ಇದ್ರು ಕೂಡ ಒಂದೇ ಹೊತ್ತಿನಲ್ಲಿ ಅದನ್ನು ಕಂಪ್ಲೀಟ್ ಇದು ಮಾಡ್ಲಿಕ್ಕೆ ಆಗ್ತದೆ. ಸಾಧಾರಣ 1 ಗಂಟೆಗೆ ಎಷ್ಟು ಗೋಣಿ ಮಾಡ್ಲಿಕ್ಕೆ? 1 ಗಂಟೆಗೆ ಒಂದು 4 ಗೋಣಿ, 50 kg 4-5 ಗೋಣಿ ಮಾಡ್ಲಿಕ್ಕೆ ಆಗ್ತದೆ. ಆ ಮಿಷಿನ್ ಅನ್ನು ಒಂದೇ ಜನಕ್ಕೆ ಉಪಯೋಗಿಸ್ಲಿಕ್ಕೆ ಆಗ್ತದೆ? ಹೆಲ್ಪರ್ ಅಂತ ಬೇಕಾಗ್ತದೆ? ಒಟ್ಟಿಗೆ ಒಬ್ರು ಬೇಕಾಗ್ತದೆ. ಒಬ್ಬರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ಒಬ್ಬರಿಗೆ ಹಾಕ್ಲಿಕ್ಕೆ ಕೆಲಸ ಇರ್ತದೆ, ಒಬ್ಬರಿಗೆ ಅದು ಅಲ್ಲಿ ಇದನ್ನು ತೆಗಿತಾ ಇರೋದೆಲ್ಲ ಕೆಲಸ ಆಗ್ತದೆ. ಮತ್ತೆ ಅದನ್ನು ತೆಗೆದು ಗೋಣಿಗೆ ಬೇರೆಂದಕ್ಕೆ ಹಾಕ್ಬೇಕು, ತೆಗಿಬೇಕು. 2 ಜನ ಬೇಕು. 2 ಅಂದ್ರೆ ಈಗ ಮಿಷನ್ ಚಿಕ್ಕ ಮಕ್ಕಳಿದ್ರು ಸಾಕಾಗ್ತದೆ. ಮಿಷನ್ ಬರೋದಕ್ಕಿಂತ ಮುಂಚೆ ಎಷ್ಟು ಜನ ಕೆಲಸದವ್ರು ಬೇಕಾಗ್ತಿತ್ತು? ಇದು ಬಂದ ಮೇಲೆ ಎಷ್ಟು? ಮುಂಚೆ ಜನ ಅಂತಲ್ಲ, ಯಾರು ಒಪ್ತಿರ್ಲಿಲ್ಲ. ತೊಳೆದ್ರೆ ಕಾಲಿನಲ್ಲಿ ಏನಾದ್ರ ಇದು ಕಲರ್ ಆಗ್ತಿತ್ತು. ಆಗ ಕಾಲ ಕಪ್ಪಾಗ್ತದೆ, ಕೈ ಕಪ್ಪಾಗ್ತದೆ ಅಂತ ಹೇಳ್ತಿದ್ರು. ಈ ಮಿಷಿನ್ ಬಂದ ಮೇಲೆ ಈಗ ಈ ಒಳ್ಳೆ ಮೆಣಸು ಏನ್ ಹೊರಗೆ ಬರ್ತದೆ, ಅದು ಬ್ರೇಕ್ ಆಗುದು ಅಥವಾ ಏನಾದ್ರು ಕ್ವಾಲಿಟಿ ಡಿಫೆಕ್ಟ್ ಏನಾದ್ರು ಆಗ್ತದೆ ಈಗ ಒಳ್ಳೆ ಕರಿಮೆಣಸಿಗೆ ಅಥವಾ ಒಳ್ಳೆ ಮೆಣಸಿಗೆ? ಇಲ್ಲ, ಅದೇನು ಕ್ವಾಲಿಟಿಯಲ್ಲಿ ಏನು ನಮಗೆ ತೊಂದರೆ ಏನು ಕಂಡಿಲ್ಲ. ಮತ್ತೆ ಜಾಮ್ ಆಗ್ತದೆ, ಸ್ವಲ್ಪ ಹೆಚ್ಚು ಹಾಕಿದ್ರೆ ಸಪರೇಟ್ ಕ್ಲೀನ್ ಆಗ್ತದೆ. ಸಪರೇಟ್ ಆಗ್ತದೆ, ಕ್ಲೀನ್ ಆಗ್ತದೆ, ಸಪರೇಟ್ ಕ್ಲೀನ್ ಆಗ್ತದೆ, ಏನು ತೊಂದರೆ ಇಲ್ಲ. ಇದು ಹೇಗೆ ಕರೆಂಟ್ ಅಲ್ಲಿ ವರ್ಕ್ ಆಗುದು? ಕರೆಂಟ್ ಅಲ್ಲಿ ವರ್ಕ್ ಆಗುದು. ಫುಲ್ ವೋಲ್ಟೇಜ್ ಇದ್ರೆ ಒಳ್ಳೇದಾಗ್ತದೆ. ವೋಲ್ಟೇಜ್ ಈಗಿನ ಇದರಲ್ಲಿ ಕಮ್ಮಿ ಇದ್ರೆ ಸ್ವಲ್ಪ ಕಷ್ಟ. ಹಾಗಾದ್ರೆ ಇನ್ನೀಗ ಈ ಮೆಷಿನ್ ನ ಮೇಂಟೆನೆನ್ಸ್ ಮತ್ತೆ ಡ್ಯೂರೇಬಿಲಿಟಿ ಹೇಗುಂಟು ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ. ಇದರಲ್ಲಿ ಮೇಂಟೆನೆನ್ಸ್ ಅಂತ ಏನಿಲ್ಲ. 5 ವರ್ಷಕ್ಕೆ ಒಂದು ಬೆಲ್ಟ್ ಚೇಂಜ್ ಮಾಡಿದೆ. ಮತ್ತೆ ಇಂಜಿನ್ ಸ್ಟಾರ್ಟ್ ಆಗಿದೆ, ಮತ್ತೆ ಜಾಯಿಂಟ್ ಏನೋ ಇದಾಗಿತ್ತು ಅಂತ ಹೇಳಿದ್ರು. ಮತ್ತೆ ಅವರು ಹೇಳಲಿಕ್ಕೆ ರಿಪೇರಿ ಕೊಂಡದಲ್ಲಿ ಹೇಳಿದ್ರು ಮಿಷನ್ಗೆ ಅದು ಎಂತ ಅಲ್ಯೂಮಿನಿಯಂ ವೈಂಡಿಂಗ್ ಅಂತ, ಅದಕ್ಕೆ ತಾಮ್ರದ ವೆಲ್ಡಿಂಗ್ ಮಾಡಬೇಕು ಅಂತ. ಅಂತೂ ರನ್ ಆಗ್ತಾ ಉಂಟು. ಈ ಮಿಷಿನ್ ಪರ್ಚೇಸ್ ಮಾಡುವಾಗ ಎಷ್ಟು ಖರ್ಚಾಗಿತ್ತು? ಎಷ್ಟು ಇದಕ್ಕೆ MRP ಇತ್ತು? ಇದಕ್ಕೆ 17,500 ಕೊಟ್ಟಿದ್ದೇವೆ. 17,500ಕ್ಕೆ ಬೇಕಾದಾಗ ಕೆಲಸ ಇದು ನೀಟಾಗಿ ಮಾಡ್ತಿತ್ತ? ನೀಟಾಗಿ ಮಾಡಿದೆ. ಈಗ ಈ ಅಲ್ಯೂಮಿನಿಯಂ ವೈಂಡಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಯೂಮಿನಿಯಂ ವೈಂಡಿಂಗ್ ಅದು ಗ್ಯಾರಂಟಿ ಅಲ್ಲ ಅಂತ ಹೇಳಿದ್ದಾರೆ ಅವರು. ಸ್ಟಾರ್ಟ್ ಆಗುದಿಲ್ಲ ಅಂತ ತೋರಿಸುವಾಗ ಎಲ್ಲ ಇದೆಲ್ಲ ವೈಂಡಿಂಗ್ ಎಲ್ಲ ಬಿಟ್ಟುಕೊಂಡು ಉಂಟು. ಅಲ್ಲಿಗೆ ಇದು ಮಾಡಿ ಕೊಟ್ಟಿದ್ದಾರೆ ಅಂತ. ಕಾಪರ್ ವೈಂಡಿಂಗ್ ಇದ್ರೆ ಒಳ್ಳೇದು ಅಂತ ಹೇಳಿದ್ರೆ ವೈಂಡಿಂಗ್ ಆಗ್ಬೇಕು. ಇದೀಗ ರಿಪೇರಿಗೆ ನೀವು ಅವ್ರ ಹತ್ರವೇ ಕೊಟ್ರ? ಶರವ್ ಅವರ ಗೋಪಾಲಕೃಷ್ಣ ಶರ್ಮ ಅವ್ರ ಹತ್ರ ಕೊಟ್ರ, ಹೊರಗೆ ಕೊಟ್ರ? ನಾನು ಪುತ್ತೂರಲ್ಲಿ ಕೊಟ್ಟೆ. ಪುತ್ತೂರಲ್ಲಿ ಶಿವಶಂಕರ್ ಎಲೆಕ್ಟ್ರಿಕಲ್ಸ್ ಅಂತ ಇರುವಲ್ಲಿ ಕೊಟ್ಟೆ. ನಾನು ಎಲ್ಲದಕ್ಕೂ ಅಲ್ಲಿ ಹೋಗುದು. ಒಟ್ಟಾರೆ ಇಷ್ಟು ವರ್ಷದಲ್ಲಿ ಸರ್ವಿಸ್ ಅಂತ ಎಷ್ಟು ಸಲ ಮಾಡಿಸಿದೀರಾ? ಸರ್ವಿಸ್ ನಾನು ಒಮ್ಮೆನೂ ಮಾಡಿಸಿಲ್ಲ. ಈಗ ಈ ವರ್ಷನೇ ಅದೇ ಸ್ಟಾರ್ಟ್ ಆಗದಿರ ತೆಕ್ಕೊಂಡು ಒಮ್ಮೆ ಇಂಜಿನ್ ಅನ್ನು ಕಳಚಿ ತಕೊಂಡು ಹೋದೆವು. ಅದೇ ಬೇರೆ ಯಾವ ಮೇಂಟೆನೆನ್ಸ್ ಇಲ್ಲ ಇದರಲ್ಲಿ. ಮೇಂಟೆನೆನ್ಸ್ ಯಾವುದು ಬರುದಿಲ್ಲ. ಒಂದು ಜಾಗ್ರತೆ ಬೇಕು. ಕೈಗೆ ಕಾಲಿಗೆ ಏನೆಲ್ಲ ಜಾಗ್ರತೆ ಇದನ್ನು ಮಾಡುವಾಗ? ಅಂದ್ರೆ ಅದು ಇದರ ಒಳಗಿಂದ ಕಸ ತೆಗೆಯುವಾಗ ಕೈ ಹಾಕುವಾಗ ಆಫ್ ಮಾಡಿಯೇ ಕಸ ತೆಗಿಬೇಕು. ಬೇರೆ ಕೈ ಬೆರಳು ಕಟ್ಟಾದಿತ್ತು. ಅದು ಎಲ್ಲಿ ಏನ್ ಸಮಸ್ಯೆ ಆಗ್ತದೆ? ಇದು ರನ್ನಿಂಗಿನಲ್ಲಿ ಕಸ ಫುಲ್ ಲೋಡ್ ಆಗ್ತದೆ. ಇದರಲ್ಲಿ ಒಳ್ಳೆ ಮೆಣಸಿನ ಕಸ ಅದನ್ನು ತೆಗೆಯುವಾಗ ಇಲ್ಲದೆ ಬೇಕಾದ ರನ್ನಿಂಗಿನಲ್ಲಿ ಮಾಡಿದ್ರೆ ಕೈ ಎಲ್ಲಾರು ಈಗ ಹಾಕಿದ್ರೆ ಕೈ ಹೋದಿತ್ತು. ಸೊ ಮಾಡುವವರು ಜಾಗ್ರತೆ ಬೇಕಷ್ಟೇ. ನಾ ಇದ್ರ ರನ್ನಿಂಗ್ ವಿಡಿಯೋ ಇಲ್ಲಿ ಹಾಕಿ ತೋರಿಸ್ತೇನೆ ನಿಮ್ಗೆ. ವಿಡಿಯೋದಲ್ಲಿ ನೀವು ನೋಡ್ಬೋದು, ಅಲ್ಲಿ ಆ ಜಾಗದಲ್ಲಿ ಕಸ ಹೊರಗೆ ಬರ್ತದೆ ಅಲ್ಲ? ಹೊರಗೆ ಬರ್ತದೆ. ಅದನ್ನು ತೆಗೆಯದಿದ್ರೆ ಇದು ಲೋಡ್ ಆಗ್ತದೆ, ತೆಗಿಬೇಕು, ಹಾಕ್ಬೇಕು. ಆಗ ಮಾಡುವಾಗ ಜಾಗ್ರತೆಯಲ್ಲಿರ್ಬೇಕು. ಇದ್ರೆ ಆಯ್ತು. ಇದೀಗ ಇದರಲ್ಲಿ ಹಸಿ ಒಣ ಹಾಗೇನಾದ್ರೂ ಉಂಟಾ? ಹಾಕುವ ಕ್ರಮ ಹೇಗದು? ಹಣ್ಣಾಗಿದ್ರೆ ಒಳ್ಳೇದಾಗುದು ಜಾಸ್ತಿ.
ಹಸಿ ಇದ್ರೆ ಒಳ್ಳೇದಾಗುದು ಜಾಸ್ತಿ. ಒಳ್ಳೇದಾಗುದು. ಒಣಗಿದ್ರೆ ಅದು ಸರಿ ಆಗುದಿಲ್ಲ. ಕೆಲಸ ಆಗ್ತಿರುವಾಗ ಸಡನ್ ಬ್ಲಾಕ್ ಆಗಿ ನಿಲ್ಲುದು ಅಂತ ಉಂಟಾ? ನಿಲ್ತದೆ, ಜಾಮ್ ಆಗಿ ನಿಲ್ತದೆ. ಹಾಕಿದ್ರೆ ಜಾಸ್ತಿ ಆಗಿಬಿಟ್ರೆ ನಿಲ್ತದೆ. ಜಾಸ್ತಿ ಆದದನ್ನ ಅಲ್ಲಿ ಮೇಲ್ಗಡೆಯಿಂದ ತೆಗಿಬೇಕಾ? ತೆಗೆಯುವುದಲ್ಲ, ಅದು ನಾವು ಇದನ್ನೇ ಎಂತ ಇದರ ವೀಲನ್ನು ತಿರುಗಿಸಿ ಅಲ್ಲಿಂದಲೇ ಸರಿ ಮಾಡ್ಬೇಕು, ಮತ್ತೆ ಕಸವನ್ನು ತೆಗಿಬೇಕು, ಆಗ ಸರಿ ಆಯ್ತು. ತುಂಬಾ ನಾಯ್ಸ್ ಶಬ್ದ ಬರ್ತದೆ ಭಯಂಕರ? ಇಲ್ಲ, ಸೌಂಡ್ ಏನಿಲ್ಲ, ಸಾಧಾರಣ ಲೈಟ್ ಸೌಂಡ್. ಮತ್ತೆ ಇದು ಹೆಂಗಸರಿಗೂ ಮಾಡ್ಲಿಕ್ಕೆ ಆಗ್ತದೆ, ಮನೆಯಲ್ಲಿ ಯಾರಿಗೆ ಬೇಕಾದ್ರೂ ಬೇಕಂತಿಲ್ಲ, ಹೆಂಗಸರೇ ಮಾಡ್ತಾರೆ ಇದನ್ನು. ನಮಗೆ ಒಂದು 8 ಕ್ವಿಂಟಲ್ ಆಗ್ತದೆ, ಅದನ್ನ ಹೆಂಗಸರೇ ಮಾಡ್ತಾರೆ. ಈಗ ಕೆಲಸವರ ಕೈಲಿಗೆ ನಾರ್ಮಲ್ ಆಗಿ ಹೊರಗೆ ಮಾಡಿಸುವುದಕ್ಕೂ ಇದಕ್ಕೂ ತುಂಬಾ ಉಳಿತಾಯ ಆಗ್ತದೆ ನಿಮ್ಗೆ ಕೆಲಸದಲ್ಲಿ? ನಮ್ಮ ಕಾಲಿನಲ್ಲಿ ತುಳಿದು ಮಾಡುವ ಕೆಲಸಕ್ಕೆ ಇಂತ 3 ಪಟ್ಟು 4 ಪಟ್ಟು ಇದರಲ್ಲಿ ಉಳಿತಾಯ ಜಾಸ್ತಿ. ಕೆಲಸ ಸಹ ಬೇಗ ಆಗ್ತದೆ, ಜನ ಸಹ ಕಮ್ಮಿ ಬೇಕು ಅಂತ. ಕಮ್ಮಿ ಸಾಕು. ಹಣ್ಣನ್ನು ಹಾಕಿದ್ರು ಕೂಡ ಇದರಲ್ಲಿ ಅದು ಹಾಳಾಗುದಿಲ್ಲ. ಹಾಗೆ ಈಗ ಇದನ್ನೇ ಹಾಕ್ತಾ ಇದ್ದೇವೆ. ನೋಡಿ, ಹಣ್ಣು ಒಂದು ಕೂಡ ಹಾಳಾಗ್ತಿಲ್ಲ, ಒಂದು ಕೂಡ ಹಾಳಾಗದೆ ಎಷ್ಟು ಚಂದ ಬರ್ತದೆ ನೋಡಿ, ಅದು ಕ್ಲೀನ್ ಬರ್ತದೆ. ನಾವು ಕಾಲಲ್ಲೆಲ್ಲ ಮುಂಚೆ ಮಾಡ್ತಾ ಇದ್ದ ನೋಡಿ, ಎಷ್ಟು ಕಷ್ಟ ಇತ್ತು. ಇದರಲ್ಲಿ ಇಷ್ಟು ಬೇಗ ಆಗ್ತದೆ. 1 ಗಂಟೆಯಲ್ಲಿ ಎಷ್ಟು ಗೋಣೆ ಆಗುತ್ತಪ್ಪ? 200 kg ಮಾಡಬಹುದು. 1 ಗಂಟೆಯಲ್ಲಿ 200 kg ಮಾಡ್ಲಿಕ್ಕೆ ಆಗ್ತದಂತೆ. ಜನ ಯಾರು ಯಾಕಂದ್ರೆ ಇದನ್ನು ಮಾಡ್ಲಿಕ್ಕೆ 2 ಜನ ಬೇಕು. ಆದ್ರೆ ಅಲ್ಲಿ ತುಳಿದು ಮಾಡುವುದಾದ್ರೆ ಸಾಧಾರಣ 2 ದಿವಸ ಬೇಕು, ಒಂದು 4 ಬೇಗನ್ನು ಮಾಡ್ಬೇಕಿದ್ರೆ. ಈಗ ಒಟ್ಟಾರೆ ಇಷ್ಟು 3 ರಿಂದ 4 ವರ್ಷದಲ್ಲಿ ಉಪಯೋಗಿಸಿದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಓವರ್ ಆಲ್ ಈ ಮಿಷನ್ ಹೇಗೆ ಅಂತ ಅನಿಸಿತು ನಿಮ್ಗೆ? ಮಿಷನ್ ಇದು ಒಳ್ಳೇದುಂಟು, ಕೊಟ್ಟ ಕ್ರಯಕ್ಕೆ ಒಳ್ಳೇದು ಅಂತ ಅನಿಸಿತಾ? ಕ್ರಯಕ್ಕೆ ಬೆಸ್ಟ್ ಒಳ್ಳೇದುಂಟು. ಬೇರೆ ಏನಾದ್ರೂ ಈ ಮಿಷನ್ ಅವರಿಗೆ ಏನಾದ್ರು ಅಪ್ಗ್ರೇಡ್ ಅಥವಾ ಏನಾದ್ರು ಒಳ್ಳೇದು ಬೇರೆ ಏನಾದ್ರು ಮಾಡ್ಬೋದು ಅಂತ ಏನಾದ್ರು ನಿಮ್ಮ ಒಪಿನಿಯನ್ ಇದೆಯಾ ಈ ಮಿಷನ್ ನ ಬಗ್ಗೆ? ಈ ಮಿಷನ್ ನ ಬಗ್ಗೆ ಬೇರೆ ಒಪಿನಿಯನ್ ಏನಿಲ್ಲ ಅಂತ. ಏನಾದ್ರೂ ಇದ್ರೆ ಇದಕ್ಕಿಂತ ಒಳ್ಳೇದು ಮಾಡ್ಬೋದು ಹಾಗೆ ಅಂತ ಹೇಳುವಾಗ ಮನಸ್ಸಿಗೆ ಈ ವರ್ಷ ಮೊನ್ನೆ ಬೇಸರ ಆಯ್ತು. ಇದು ಅಲ್ಯೂಮಿನಿಯಂ ಇದು ಅಂತ ಹೇಳುವಾಗ ವೈಂಡಿಂಗ್. ಮತ್ತೆ ಆದ್ರೂ ನಮಗೆ ತೊಂದರೆ ಕೊಟ್ಟಿಲ್ಲ, ಅದು ನಮಗೆ ಗೊತ್ತಾಗಿಲ್ಲ, ಅವ್ರು ಹೇಳಿದ ನಮಗೆ ಗೊತ್ತು. ಅದು ಅಲ್ಯೂಮಿನಿಯಂ ಬದಲು ಏನಿರ್ಬೇಕು? ಅಲ್ಯೂಮಿನಿಯಂ ಬಂದ್ರೆ ಅದು ಬಿಸಿ ಆಗ್ತದೆ ಅಂತ. ಬಿಸಿ ಆಗ್ತದೆ ಅಂತ ಹೇಳ್ತಾರೆ, ನಮಗೆ ತಿಳಿಲಿಕ್ಕಿಲ್ಲ. ಕರಿಮೆಣಸು ಬೀಳುವುದೊಂದು ಕಡೆ, ಅದರ ಕಸ ಅದರಷ್ಟೇ ಒಂದು ಕಡೆ ಬೀಳುವ ತರ ಮಾಡಿದ್ರೆ ಸ್ವಲ್ಪ ಹೆಚ್ಚು ಮನಸ್ಸಿಗೆ ನೆಮ್ಮದಿ. ಒಬ್ರೇ ಸಾಕು, ಒಬ್ರೇ ಸಾಕಾದಿತ್ತು. ಆ ಕಸ ಈಗ ಕೈಯಲ್ಲಿ ತೆಗೆಯದೆ ಹೆದರಿಕೆ ಅದು ಒಂದು. ಇಲ್ಲ ಎಂಜಿನ್ ಪದೇ ನಿಲ್ಲಿಸ್ಬೇಕು, ಲೋಡ್ ಆದ ಕೂಡ ನಿಲ್ಲಿಸುದು, ಕಸ ತೆಗೆಯುದು. ಹಾಗೆ ಇರ್ತಿದ್ರೆ ಒಳ್ಳೇದು ಅಂತ ನಿಮ್ಮ ಅನಿಸಿಕೆ? ತುಂಬಾ ಒಳ್ಳೇದಿತ್ತು. ಈಗ ಈ ಒಟ್ಟಾರೆ ಈ ಮಿಷಿನ್ ಯಾರಿಗೆಲ್ಲ ಸೂಕ್ತ? ಯಾವ ತರದ, ದೊಡ್ಡ ಕೃಷಿಕರ, ಸಣ್ಣ ಕೃಷಿಕರು? 2 ಕ್ವಿಂಟಲ್ 1 ಕ್ವಿಂಟಲ್ ಮೇಲೆ ಆಗುವವರಿಗೆ ಎಲ್ಲರಿಗೂ ಸೂಕ್ತಾನೆ. ಹಾಗಾದ್ರೆ ಈ ಮಿಷನ್ ನೀವು ಬೇರೆ ಕೃಷಿಕರಿಗೂ ಹೇಳ್ತೀರಾ ತಗೊಳ್ಬಹುದು? ಹೇಳ್ತೇವೆ ನಾವು. ಇಲ್ಲಿ 1 ವರ್ಷ ನಮಗೆ ಇಲ್ಲಿ ತುಳಿಲಿಕ್ಕೂ ಜನ ಇಲ್ಲದೆ, ಮತ್ತೆ ಇದೇ ಮಿಷನ್ ನನ್ನ ತಮ್ಮನಲ್ಲಿಗೆ ತಂದಿತ್ತು, ಅಲ್ಲಿಂದ ಇಲ್ಲಿ ತಂದು ನಾವು ಅದರಲ್ಲೇ ಮಾಡಿದ್ದು. 2 ಮಿಷನ್ ಅಲ್ಲಿ ಮಾಡಿದ್ರಾ? ಇಲ್ಲ, ಒಂದೇ. ಇದು ತಂದು ತಕೊಂಡದ್ದು ಮತ್ತೆ ತಕೊಂಡದ್ದು. ಇದರ ಹೆಸರನ್ನೆಲ್ಲ ನೋಡಿ ನಾವು ಹೋಗಿ ಅಲ್ಲಿಂದ ಕಾರು ತಕೊಂಡು ಬಂದೆವು. ಹಾಗಾಗಿ ಈ ಮಿಷಿನ್ ನ ಬಗ್ಗೆ ಸಾಧಾರಣ ಎಲ್ಲ ಮಾಹಿತಿಗಳು ನಿಮ್ಗೆ ಸಿಕ್ಕಿತು ಅಂತ ಅನ್ಕೊಂಡಿದ್ದೇನೆ. ನಿಮ್ಗೆ ಈ ಮಿಷಿನ್ ನ ಬಗ್ಗೆ ಇನ್ನೂ ಹೆಚ್ಚಿನ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡಲು ಪ್ರಯತ್ನಿಸ್ತೇವೆ. ಮತ್ತು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ವಿನ್ಪೆಪ್ಟ್ ಪೆಪ್ಪರ್ ಥ್ರೆಷರ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಅಲ್ಲಿ ಹಾಕ್ತೇನೆ, ಪಿನ್ಡ್ ಕಮೆಂಟ್ ಆಗಿ ಹಾಕ್ತೇನೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.